ಹಾಯ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟಿನ ಬಗ್ಗೆನೇ ಟಾಪಿಕ್ನ ಕಂಟಿನ್ಯೂ ಮಾಡೋಣ. ಓಕೆನಾ. ಲಾಸ್ಟ್ ವಿಡಿಯೋದಲ್ಲಿ ನಾನು ವೈಟ್ ಡಿಸ್ಚಾರ್ಜ್ ಬಗ್ಗೆ ಹೇಳಿದ್ದೆ. ವೈಟ್ ಡಿಸ್ಚಾರ್ಜ್ ಅಂದರೆ ಏನು, ಹೇಗೆ ಬರುತ್ತೆ, ಅದರ ಸಿಂಟಮ್ಸ್ ಏನು, ಆ್ಯಂಡ್ ಅದಕ್ಕೆ ಯಾವ್ಯಾವ ಥರದ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋದನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ವೈಟ್ ಡಿಸ್ಚಾರ್ಜ್ ಇದ್ದರೆ ಯಾವ ಥರದ ಟೆಸ್ಟ್ ಮಾಡ್ಬೋದು, ಯಾವ ಥರ ಟೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಓಕೆನಾ. ಸೊ ವೈಟ್ ಡಿಸ್ಚಾರ್ಜ್ ಬಂದರೆ ಸ್ಮೆಲ್ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಕಲರ್ ಆ್ಯಂಡ್ ಈ ಥರ ಏನಾದರೂ ಇದ್ದರೆ ಇದನ್ನು ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಓಕೆನಾ. ಇದು ತುಂಬ ಜನರಲ್ಲಿ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು, ಅಥವಾ ಸ್ಮೆಲ್ ಆಗಿರ್ಬೋದು, ಅಥವಾ ತುಂಬ ಜಾಸ್ತಿ ಡಿಸ್ಚಾರ್ಜ್ ಆಗೋದು, ಇದು ತುಂಬ ಜನರಲ್ಲಿ ಕಾಣಿಸ್ಕೊಳ್ಳಲ್ಲ. ಓಕೆ. ಇನ್ನು ಸ್ವಲ್ಪ ಜನರಲ್ಲಿ ಕಾಣಿಸ್ಕೋಬೋದು. ಒಂದು ವೇಳೆ ಈ ಥರ ಸೆನ್ಸೇಷನ್ ಯಾರಲ್ಲಿ ಕಾಣಿಸ್ಕೊಳ್ಳಲ್ಲ ಅವರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲೂ ಕ್ಲಿಯರಾಗಿ ಹೇಳಿದ್ದೆ. ಓಕೆ. ತುಂಬ ಜನ ಹೆಣ್ಮಕ್ಳು ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದರೆ ಮೆಡಿಕಲ್ಸ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಅಥವಾ ಕ್ರೀಮ್ಸ್ನ ತೊಗೊಳ್ಳೋದು ಮಾಡ್ತಾರೆ. ಡಾಕ್ಟರ್ಸ್ ಹತ್ರ ಬಂದು ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡ್ತಾರೆ. ಇನ್ನು ಸ್ವಲ್ಪ ಜನ ಡಾಕ್ಟರ್ಸ್ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಅವ್ರಿಗೆ ವೈಟ್ ಡಿಸ್ಚಾರ್ಜ್, ವೈಟ್ ಬ್ಲೀಡಿಂಗ್ ಏನಿದೆ ಅಲ್ಲ ಅದು ಬರ್ತಾನೇ ಇರುತ್ತೆ. ನಿಮಗೆ ಫುಲ್ ಲಾಂಗ್ ಟೈಮಿಂದ ನೀವೇನಾದರೂ ವೈಟ್ ಡಿಸ್ಚಾರ್ಜ್ ಅಂದರೆ ಬಿಳಿ ಮುಟ್ಟಿನ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದರೆ ಇದಕ್ಕೆ ವೆಜಿನಲ್ ಸ್ವಾಬ್ ಕಲ್ಚರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಓಕೆನಾ. ಈ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಯಾವ ಕಾರಣಕ್ಕೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಅಂದರೆ ಬಿಳಿ ಮುಟ್ಟು ಆಗ್ತಾ ಇದೆ ಅನ್ನೋದನ್ನು ಈ ಟೆಸ್ಟ್ ಮೂಲಕ ತಿಳ್ಕೊಬೋದು. ಬ್ಯಾಕ್ಟೀರಿಯಾನ ಅಥವಾ ಫಂಗಲ್ಸಿಂದನ ಅನ್ನೋದನ್ನು ಈ ಟೆಸ್ಟ್ ಮೂಲಕ ತಿಳ್ಕೊಬೋದು. ಓಕೆನಾ. ಸೊ ತುಂಬ ಜನ ಏನು ಮಾಡ್ತಾರೆ, ಡಾಕ್ಟರ್ ಇನ್ಫಾರ್ಮ್ ಮಾಡಿರ್ತಾರೆ, ನೀವು ಈ ಥರ ಮೆಡಿಸಿನ್ಸ್ ಕೋರ್ಸ್ನ ಕಂಪ್ಲೀಟಾಗಿ ಇಷ್ಟು ಟೈಮ್ವರೆಗೂ ಮಾಡಬೇಕು ಅನ್ನೋದನ್ನು ಹೇಳಿರ್ತಾರೆ. ಆದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಆ ಟೆಸ್ಟ್ನ ಕಂಟಿನ್ಯೂಸ್ ಆಗಿ ಮಾಡೋದಿಲ್ಲ. 1-2 ದಿನ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಸೊ ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಕೋರ್ಸ್ನ ಕಂಪ್ಲೀಟಾಗಿ ಮಾಡೋದ್ರಿಂದ ನಿಮಗೆ ಈ ಡಿಸ್ಚಾರ್ಜಿಂದ, ಈ ಪ್ರಾಬ್ಲಮಿಂದ ನೀವು ಕಡಿಮೆ ಮಾಡ್ಕೋಬೋದು. ಓಕೆನಾ. ವೆಜಿನಲ್ ಸ್ವಾಬ್ ಕಲ್ಚರ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್. ಯಾರು ಲಾಂಗ್ ಟೈಮಿಂದ ಈ ಡಿಸ್ಚಾರ್ಜಿಂದ ಸಫರ್ ಆಗ್ತಾ ಇದ್ದರೆ, ಸೊ ನಿಮಗೇನಾದರೂ ಲಾಂಗ್ ಟೈಮಿಂದ ಏನಾದರೂ ಈ ಪ್ರಾಬ್ಲಮಿಂದ ಸಫರ್ ಆಗ್ತಾಯಿದ್ರೆ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ನಾನು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಯಾರೆಲ್ಲ ನನ್ನ ಲಾಸ್ಟ್ ವೀಡಿಯೋಸ್ ನೋಡಿಲ್ಲ ಅವ್ರು ಹೋಗಿ ಲಾಸ್ಟ್ ವೀಡಿಯೋಸ್ನ ನೋಡಿ. ಓಕೆನಾ. ನಾನು ಅದರಲ್ಲಿ ತುಂಬ ಎಕ್ಸ್ಪ್ಲೇನ್ ಆಗಿ ಹೇಳಿದ್ದೀನಿ. ಈ ವೈಟ್ ಡಿಸ್ಚಾರ್ಜಿಂದ ಏನು ಪ್ರಾಬ್ಲಮ್ ಆಗ್ಬೋದು ಅನ್ನೋದನ್ನೆಲ್ಲ ಹೇಳಿದ್ದೀನಿ ನಾನು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.